ಪ್ರಚಾರ ಮಾಡುವ ಕಡೆ ನಾವು ಪ್ರಯತ್ನ ಮಾಡಬೇಕು, ಅದು ಪರಿಣಾಮಕಾರಿಯಾಗಿ ಪ್ರಯತ್ನ ಮಾಡಬೇಕು. ಎಲ್ಲ ಸಮಾಜದ ಎಲ್ಲ ಜಾತಿಗಳು, ಬಹಳಷ್ಟು ಜಾತಿಗಳಿವೆ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ. ಶಾಂತಪ್ಪ ಅವರು ಹೇಳಿದ್ರು, ಒಂದು ಯಾವುದೋ ಧರ್ಮದಲ್ಲಿ ಹುಟ್ಟಿ ಅಲ್ಲಿಂದ ಹೊರಬಂದು ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲರೂ ಕೂಡ ಒಗ್ಗೂಡಿ ಒಮ್ಮತದಲ್ಲಿರುವಂತಹ ಸೌಹಾರ್ದತೆ ಇರುವಂತಹ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಬಸವಣ್ಣ. ಆ ಹೊಸ ವ್ಯವಸ್ಥೆ, ಹೊಸ ಧರ್ಮದ ಕಡೆ ನಾವೆಲ್ಲ ನಡೀತಾ ಇದ್ದೀವಿ. ನಮ್ಮ ಪ್ರಯತ್ನ, ನಮ್ಮ ಚಿಂತನೆ ಆ ನಿಟ್ಟಿನಲ್ಲಿ ಬಹಳಷ್ಟು ಇಲ್ಲಿ ಹಿರಿಯರಿದ್ದೀರಿ, ಇಲ್ಲಿ ಎಲ್ಲ ಮಾತಾಡಿದ್ದೀರಿ. ನಾನು ನಿಮಗೆ ಹಿತವಚನ ಹೇಳ್ತೀನಿ ಅಂತೇಳಿ ಭಾವಿಸಬೇಡಿ ಯಾರು, ದಯವಿಟ್ಟು. ನಮ್ಮ ಪ್ರಯತ್ನಗಳು, ನಮ್ಮ ಚಿಂತನೆಗಳು ಆ ನಿಟ್ಟಿನಲ್ಲಿ ನಡಿಬೇಕು ಎನ್ನುವಂಥ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಹೊರತು ನಾನು ಸಲಹೆ ಅಂತಲ್ಲ. ಮತ್ತು ನಿಮಗೆಲ್ಲ ನಾನು ಏನಂತಾರೆ ಅದು ಬುದ್ಧಿ ಏನು ಇದು ಹೇಳ್ತೀನಿ ಅಂತ ಹೇಳಿ ತಿಳ್ಕೊಳ್ಬೇಡಿ. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಡಿಬೇಕು, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು, ಬಸವಣ್ಣನವರ ತತ್ವಗಳನ್ನು, ಸಿದ್ಧಾಂತಗಳನ್ನು ಮೇಲ್ಪಂಕ್ತಿಗೆ ತರಬೇಕು. ನಾವೆಲ್ಲ ಯಾಕೆ ಒಂದು ಧರ್ಮವನ್ನು ಬಿಟ್ಟು ಬಸವಣ್ಣನ ಹೊರಗಡೆ ಬಂದರು? ಯಾಕೆ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದರು? ಯಾಕೆ ಎಲ್ಲರಿಗೂ ಕೂಡ ಲಿಂಗದಾನ ಮಾಡಿ, ಆ ಲಿಂಗದಾನ ಮಾಡುವಂಥ ಸಂದರ್ಭದಲ್ಲಿ ಬಹಳ ಜಾತಿ ಧರ್ಮಗಳ ನಾಯಕರು, ಮುಖಂಡರು ಕೂಡ ಸೇರಿಕೊಂಡು ಸಮಾಜದ ಕಟ್ಟ ಕಡೆ ವ್ಯಕ್ತಿ ಕೂಡ ಬಸವಣ್ಣವರ ವಚನಗಳಿಗೆ ಆಕರ್ಷಿತನಾಗಿ ಅಲ್ಲಿ ಸೇರಿಕೊಂಡರು. ಆಗಿನ ಸಂದರ್ಭದಲ್ಲಿ ಜೈನ ಧರ್ಮ ಬಹಳ ಬಲಾಢ್ಯವಾಗಿರುವಂಥ ಸಂದರ್ಭ. ಇಡೀ ದಕ್ಷಿಣ ಭಾರತವೆಲ್ಲ ಜೈನ ಧರ್ಮ ಆವರಿಸಿಕೊಂಡಿತ್ತು. ದಕ್ಷಿಣ ಭಾರತಕ್ಕೆ ಬಸವಣ್ಣವರು ಹೋಗಲಿಲ್ಲ, ಅಲ್ಲಿ ಹೋಗಿ ನಡೆದಾಡಲಿಲ್ಲ, ಪ್ರಚಾರ ಮಾಡಲಿಲ್ಲ. ಇವರ ವಚನಗಳು, ಇವರ ವಿಚಾರ, ಇವರ ಸಿದ್ಧಾಂತ ಅಲ್ಲಿ ನಡೆದಾಡಿತು. ಅದಕ್ಕೆ ಅವರೆಲ್ಲ ಜೈನರೆಲ್ಲ ಆಕರ್ಷಿತರಾಗಿ ಲಿಂಗದಾನ ಮಾಡಿಕೊಂಡು ಅವರೆಲ್ಲರೂ ಕೂಡ ಇವತ್ತು ಲಿಂಗಾಯತರಾಗ. ನಾನು ನಮ್ಮೆಲ್ಲ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ಯಾವಾಗಲೂ ನೀವೆಲ್ಲ ಮೂಲತಃ ಜೈನರು ಅಂತ ಹೇಳ್ತಿರ್ತೀನಿ. ಸುಮ್ಮನೆ ಅವ್ರಿಗೆ ಚರ್ಚೆ ಮಾಡುವಾಗ, ಮಾತಾಡುವಾಗ ಹೇಳ್ತಿರ್ತೀನಿ. ಈ ಹಿನ್ನೆಲೆಯಲ್ಲಿ ಒಂದ್ಸಲ ಲಿಂಗದಾನ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಸಮಾನ, ನಾವೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ, ಒಂದೇ ವ್ಯವಸ್ಥೆಯಲ್ಲಿ ಇರಬೇಕಾದಂತ ಅವಶ್ಯಕತೆ ಇದೆ. ಮತ್ತು ಇವತ್ತಿನ ವ್ಯವಸ್ಥೆ ತಾವೆಲ್ಲ ನೋಡಿದರೆ, ಈಗಾಗಲೇ ಹೇಳಿದೆ ನಾನು, ಜಾತಿಗಳ ಮಧ್ಯೆ ವೈಷಮ್ಯ, ಧರ್ಮಗಳ ಮಧ್ಯೆ ಘರ್ಷಣೆ, ನಾನು ಮೇಲು ನೀರು ಹೆಚ್ಚು, ಅವ್ರ ಕೀಳು ಇವರು, ಬಹಳಷ್ಟು ಸಮಾಜದಲ್ಲಿ ಗಲಾಟೆಗಳು, ತೊಂದರೆಗಳು ಆಗ್ತಾ ಇವೆ. ಶಾಂತಿಯಿಂದ ಇಲ್ಲ ಸಮಾಜ. ಹೊರಗೆ ಹೋದವರು ಸುರಕ್ಷಿತವಾಗಿ ಮನೆಗೆ ಬರುವಂತ ಸ್ಥಿತಿ ಇವತ್ತು ನಮ್ಮ ಮುಂದೆ ಇಲ್ಲ. ಅದಕ್ಕಾಗಿ ಪ್ರೀತಿಯ ಸಂದೇಶ, ಸೌಹಾರ್ದತೆಯ ಸಂದೇಶ, ನಾವೆಲ್ಲರೂ ಒಂದು ಎನ್ನುವಂಥ ಭಾವನೆ ಏನು ಬಸವಣ್ಣವರು ಕೊಟ್ಟಿದ್ರು, ಅದನ್ನು ನಾವು ಮನದಲ್ಲಿ, ಆಚಾರದಲ್ಲಿ, ವಿಚಾರದಲ್ಲಿ ಅದನ್ನು ಅಳವಡಿಸಿಕೊಂಡು ನಡೆದಾಗ ಮಾತ್ರ ನಿಜವಾಗಿ ಬಸವಣ್ಣವರ ತತ್ವವನ್ನು ನಾವು ತತ್ವದ ಅನ್ವಯಗಳು ಎನ್ನುವಂತ ಹೇಳಿಕೊಳ್ಳಿಕ್ಕೆ ನಾವು ಅರ್ಹರಾಗ್ತೇವೆ. ಇಲ್ಲಂದ್ರೆ ಖಂಡಿತವಾಗಿ ಕೂಡ ಆಗೋದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ, ಬಹಳ ಸಂತೋಷ ಇವತ್ತು ನನ್ನ ಈ ಒಂದು ಬಸವ ಕೇಂದ್ರಕ್ಕೆ ಕರೆಸ್ಕೊಂಡಿದ್ದು. ಮತ್ತು ನಾನು ಇಷ್ಟು ಬೆಳವಣಿಗೆ ಆಗಿದ್ದರೂ ಕೂಡ ನಾನು ನೋಡಿರಲಿಲ್ಲ. ಬಂದ ತಕ್ಷಣ ನೋಡಿದ್ರೆ ಇದು ಸ್ವಂತ ಕಟ್ಟಡನ ಬಾಡಿಗೆ ಕಟ್ಟಡ ಅಂತ ಕೇಳಿದ್ರೆ ಸ್ವಂತ ಕಟ್ಟಡ ಅಂತ ಹೇಳಿದ್ರೆ ಭಾಳ ಸಂತೋಷ ಆಯಿತು. ಸ್ವಂತ ಕಟ್ಟಡದಲ್ಲಿ ಇವತ್ತು ತಾವೆಲ್ಲರೂ ಕೂಡ ಸೇರಿದೆ. ತಾವೆಲ್ಲರೂ ಕೂಡ ಬಸವ ತತ್ವಗಳ ವಿಚಾರದಡಿಯಲ್ಲಿ ಮುಂದೆ ಸಾಗಬೇಕು. ಬಸವ ತತ್ವಗಳ ವಿಚಾರದಡಿಯಲ್ಲಿ ಮುಂದೆ ನಡೆದಾಗ ಮಾತ್ರ ಜೀವನದ ಸಾರ್ಥಕ ಬದುಕು ಕೊನೆಗೊಳ್ಳುತ್ತದೆ, ಹೊರತು ಅದು ಸಾರ್ಥಕ ಬದುಕು ಆಗೋದಿಲ್ಲ ಎನ್ನುವಂಥ ಮಾತನ್ನು ಕೂಡ ನಾನು ಖಂಡಿತವಾಗಿ ಹೇಳಿದ್ದೆ. ಇನ್ನು ಇದರ ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಎಂದರೆ ಸ್ಟ್ರಕ್ಚರ್ ಅಲ್ಲ, ಮೂಲಭೂತ ಸೌಕರ್ಯಗಳು ಬೇಕು. ಆ ಹಿನ್ನೆಲೆಯಲ್ಲಿ ಅಧ್ಯಯನ, ಪ್ರವಚನಗಳು, ವಚನಗಳ
ಪ್ರಚಾರ ತಿಂಗಳಿಗೂ 2 ತಿಂಗಳಿಗೂ ಅಥವಾ ಸಂದರ್ಭ ಬಂದಾಗ ವಿಶೇಷ ದಿನಗಳಲ್ಲಿ ಬಸವಣ್ಣವರ ವಿಚಾರಗಳ ಒಂದು ವಚನಗಳ ಪ್ರವಚನಗಳು ನಡೀಲಿಕ್ಕೆ ಏನು ಸೌಕರ್ಯಗಳು ಬೇಕು ಅವುಗಳೆಲ್ಲವನ್ನು ಕೂಡ ಯಾವ ರೀತಿಯಲ್ಲಿ ಕ್ರೋಢೀಕರಿಸಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಸಮಿತಿಯ ಸದಸ್ಯರು ಚಿಂತನೆ ಮಾಡಬೇಕು ಮತ್ತು ವೈಯಕ್ತಿಕವಾಗಿ ನನ್ನಿಂದ ಏನು ಆಗಬೇಕು ಎನ್ನುವಂಥ ಮಾತನ್ನು ಹೇಳ್ತೇನೆ. ನಾನು ಕೂಡ ಖಂಡಿತವಾಗಿ ಕೂಡ ನಾನು ಆ ವಿಚಾರವಾಗಿ ಚಿಂತನೆ ಮಾಡ್ತೇನೆ ಮತ್ತು ಖಂಡಿತವಾಗಿ ಕೂಡ ನಾನು ಕಟ್ಟಡಕ್ಕೆ ನನ್ನ ಅನುದಾನದಲ್ಲಿ ಕೊಡ್ತೇನೆ ಎನ್ನುವಂಥ ಮಾತನ್ನು ಹೇಳ್ತಾ, ಇದಕ್ಕಿಂತ ಮಿಗಿಲಾಗಿ ಈ ಹಾಲ್ ಬಹಳ ಸಣ್ಣದು. ಇದು ಬಸವಣ್ಣವರ ವಿಚಾರಗಳು ಬಹಳ ಬೆಟ್ಟದ ಆಕಾಶದಂತಿರುವಂಥ ವಿಚಾರಗಳು. ಕೇವಲ ಇಷ್ಟೇ ಮಂದಿ ಸೇರಿದೆ ಅಲ್ಲ, ಇಡೀ ಎಲ್ಲ ಬಸವಣ್ಣವರ ಅನುಭವ ಮಂಟಪದಲ್ಲಿರುವಂಥ ಏನು ರೆಪ್ರೆಸೆಂಟ್ ಮಾಡಿದ್ರು ಎಲ್ಲ ಜಾತಿಗಳ ಸಮುದಾಯಗಳು ಅವ್ರನ್ನೆಲ್ಲ ಕೂಡಿಸ್ಕೊಂಡು ಸಭೆಗಳು ಮಾಡುವ ಮುಖಾಂತರ, ಪ್ರವಚನಗಳು ಮಾಡುವ ಮುಖಾಂತರ ಅವರ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂತಾಗ್ತದೆ, ಪ್ರಚಾರ ಮಾಡಿದಂತಾಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ, ಇಂದಿನ ಸಮಾಜಕ್ಕೆ, ಇಂದಿನ ಯುವಕರಿಗೆ ಇದು ಬಹಳ ಅವಶ್ಯಕತೆ ಇದೆ. ಆ ವಚನಗಳು, ಆ ಸಿದ್ಧಾಂತ ಬಹಳ ಅವಶ್ಯಕತೆ ಇದೆ. ನಮ್ಮ ಯುವಕರು ದಾರಿ ತಪ್ಪಿ ಬೇರೆ ಕಡೆ ಎಲ್ಲೋ ಹೋಗ್ತಾ ಇದ್ದೀವಿ. ಬಹಳ ಪ್ರಚೋದನಕಾರಿಯಾಗಿ ಇರುವಂಥ ಅಂಶಗಳ ಹಿನ್ನೆಲೆಯಲ್ಲಿ ಬಹಳ ಆಕರ್ಷಿತರಾಗಿ ಬೇಗ ಆಕರ್ಷಣೆಗೊಂಡು ಎಲ್ಲೋ ದಾರಿ ತಪ್ಪಿ ಸಮಾಜದ ಕೆಡುಕು ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಉದಾಹರಣೆಗಳನ್ನು ನಾವು ಕಣ್ಣಾರೆ ಕಾಣ್ತೇವೆ. ಅವೆಲ್ಲವೂ ನಿಲ್ಲಬೇಕು, ಸಮಾಜ ನಿರ್ಮಾಣ ಆಗಬೇಕು, ಶಾಂತಿ ಸಮಾಜ ಇರಬೇಕು, ನಾವೆಲ್ಲರೂ ಕೂಡ ಶಾಂತಿಯಿಂದ ಸೌಹಾರ್ದದಿಂದ ಇರಬೇಕು ಅಂತಂದರೆ ಬಸವ ತತ್ವ ಮುಂಚೂಣಿಗೆ ಬರಬೇಕು. ಬಸವ ತತ್ವ ಯುವಕರಲ್ಲಿ ಮತ್ತು ಎಲ್ಲರಲ್ಲಿ ಕೂಡ ಅವರ ಮನದಲ್ಲಿ ಗಟ್ಟಿಯಾಗಿ ಮೂಡಿಸುವಂಥ ಕೆಲಸ ಏನು ಜವಾಬ್ದಾರಿ ಹೊತ್ಕೊಂಡಿರೋ ನಾವೆಲ್ಲರ ಕಡೆಯಿಂದ ಆಗಬೇಕು ಎನ್ನುವಂಥ ಮಾತನ್ನು ಹೇಳ್ತಾ, ಏನು ಪಕ್ಕದಲ್ಲಿ ಯಾವುದು ಉದ್ಯಾನವನ ಇದೆ ಅಂತ ಹೇಳಿ ಆ ಉದ್ಯಾನವನ ಬಸವ ಕೇಂದ್ರಕ್ಕೆ ಯಾವ ರೀತಿ ಉಪಯೋಗ ಆಗ್ತದೆ ಎನ್ನುವಂಥ ವಿಚಾರವನ್ನು ನಾನು ಚಿಂತನೆ ಮಾಡ್ತೇನೆ. ಅಲ್ಲಿ ಒಂದು ಏನು ವೇದಿಕೆಯನ್ನು ನಿರ್ಮಾಣ ಮಾಡುವಂಥ ಸಾಧ್ಯತೆ ಇದ್ದರೆ ಆ ವೇದಿಕೆಯನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಅಲ್ಲಿ ಆ ಉದ್ಯಾನವನವನ್ನು ಹಾಗೆಯೇ ಅಭಿವೃದ್ಧಿಪಡಿಸಿ ಅದನ್ನು ಮೇಂಟೈನ್ ಮಾಡುವಂಥ ಕೆಲಸ ಕೂಡ ಬಸವ ಕೇಂದ್ರದಿಂದ ಆಗುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಏನಾದರೂ ಸಾಧ್ಯತೆ ಇದ್ದರೆ ಅಲ್ಲಿ ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಕೂಡ ನಾನು ಚಿಂತನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ, ಒಟ್ಟಾರೆಯಾಗಿ ಈ ಒಂದು ಸಂದರ್ಭ ಬಹಳ ಸಮಯೋಚಿತವಾದದ್ದು ಮತ್ತು ಸಂದರ್ಭಕ್ಕೂ ಕೂಡ ಹೌದು. ತಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ವಿಶೇಷವಾಗಿ ಕೊನೆಯದಾಗಿ ಒಂದು ನಿಷ್ಠುರವಾದ ಮಾತನ್ನು ಕೂಡ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.